ಹೇಳಿ ಸರ್, ಇವತ್ತು ಸ್ಥಳ ಪರಿಶೀಲನೆ ಮಾಡಿದ್ರಿ. ನಾನು ಡಿ ಸಿ ಅವರು, ಎ ಸಿ ಅವರು, ತಹಸೀಲ್ದಾರು, ಈ ಭಾಗದ ಆರ್ ಐ, ಪಿ ಡಿ ಒಗಳು ಮತ್ತು ಈ ಭಾಗದ ಪ್ರಮುಖ ಲೀಡ್ರು ಮತ್ತು ಮನ್ಮೂಲ್ನ ಅಧ್ಯಕ್ಷರಾದ ಶಿವಪ್ಪ ಅವರು ಮತ್ತು ನಮ್ಮೆಲ್ಲ ಮುಖಂಡರು ಮಂಡ್ಯಕ್ಕೆ ಕಾರ್ಖಾನೆ ಬರಬೇಕು ಅಂತೇಳಿ, ನಿರುದ್ಯೋಗ ಯುವಕರಿಗೆ ಕೆಲಸ ಆಗಬೇಕು ಅಂತೇಳಿ ಇವತ್ತು ಸಾತ್ನೂರು ಫಾರ್ಮಲ್ಲಿ ಕಾಡಾಗೆ ಸಂಬಂಧಿಸಿದ 90 ಎಕರೆ ಜಾಗ ಸರ್ವೆ ನಂಬರ್ 257ರಲ್ಲಿ ಭಾಳ ನೀಟಾಗಿದೆ. 3 ಕಡೆ ರಸ್ತೆ ಮಾಡ್ಬೋದು. ಇದು ಭಾಳ ವರ್ಷಗಳಿಂದ ಕಾಡ ವಶದಲ್ಲಿದೆ. ಕಾಡ ವಶದಲ್ಲಿದ್ದು ಸುಮ್ಮನೆ ತೆಕ್ಕಲು ಬಿಡೋದಕ್ಕಿಂತ ಇದನ್ನು ಕ್ಯಾಬಿನೆಟಲ್ಲಿಟ್ಟು ಕೈಗಾರಿಕೆಗೆ ನಾವು ಮೀಸಲಿಡೋಣ ಅಂತೇಳಿ ಬಂದಿದ್ದೀವಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರ ಹತ್ರ ಮಾತಾಡಿದ್ದೀನಿ. ಕಾರ್ಖಾನೆ ಬರೋಂಗಿದ್ರೆ ಇಮಿಡಿಯೇಟ್ಲಿ ಕ್ಯಾಬಿನೆಟಲ್ಲಿಟ್ಟು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾನು ಮತ್ತು ಶಿವಪ್ಪ ಅವರಿಬ್ಬರು ಬಂದು ಜಾಗವನ್ನು ನೋಡಿದ್ವಿ. ಚೆನ್ನಾಗಿದೆ. 3 ಕಡೆ ರೋಡ್ ಇದೆ, ನೀರಿನ ಸೌಕರ್ಯ ಇದೆ, ಸಿಟಿಗೆ ಹತ್ರ ಇದೆ, ಪಕ್ಕದಲ್ಲೇ ಲೇಔಟ್ ಇದೆ, ಸ್ಟಾರ್ ಹೋಟ್ಲ್ ಇದೆ, ಎಲ್ಲ ಇದೆ. ವಿದೇಶದಿಂದ ಕಾರ್ಖಾನೆ ಬಂದರು ಅವ್ರಿಗೆ ಏನೇನು ಸೌಲಭ್ಯ ಬೇಕೋ ಎಲ್ಲವೂ ಇದೆ. ಅದಕ್ಕೋಸ್ಕರ ಬಂದು ನೋಡಿ ಕೈಗಾರಿಕೆಗೆ ಇದನ್ನು ಮೀಸಲಿಡೋಣ ಅಂತೇಳಿ ತೀರ್ಮಾನ ಮಾಡಿದೆ. 90 ಎಕರೆ ಜಾಗ ಇದೆ. ಇನ್ನೊಂದು 10 ಎಕರೆ ಅಕ್ವಿಜೇಷನ್ ಮಾಡ್ತೀವಿ. ಇನ್ನು 1000 ಎಕರೆ ಬೇಕಾದರೆ ಇಲ್ಲಿಂದ ಅಲ್ಲಿವರೆಗೂ ಚಿಕ್ಕಮಂಡ್ಯವರೆಗೂ ಅಕ್ವಿಜೇಷನ್ ಮಾಡಿ ಕೈಗಾರಿಕೆಯನ್ನು ತರಬಹುದು. ಸದನದಲ್ಲಿ ಕೊಡೋ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ಅಲ್ಲ, ಈ ಜಾಗ ಇದೆ ಅಂತ ಗೊತ್ತಿಲ್ಲ. ಹೇಳ್ತೀನಿ, 2 ನಿಮಿಷ ಹೇಳ್ತೀನಿ. ಈ ಎಲ್ಲರಿಗೂ ಇದೇ ಮಿಸ್ಗೈಡ್ ಆಗ್ತಾಯಿದೆ. ನೀವೊಂದು ಕ್ವಶನ್ ಕೇಳ್ತೀರಾ, ಏನು ಸರ್ ಕಾರಲ್ಲಿ ಬಂದ್ರೆ ಬಸ್ಸಲ್ಲಿ ಬಂದ್ರೆ ಅಂತ. ನಾನು ಕಾರಲ್ಲಿ ಬರ್ಬೇಕಾದ್ರೆ ಕೆಂಗೇರಿಯಿಂದ ರಾಮನಗರದಿಂದ ಮದ್ದೂರಿಂದ ಅಮರಾವತಿಯಿಂದ ರೈಟ್ ತೊಗೊಂಡು ಬಂದೆ ಅಂತ ಹೇಳಬೇಕು. ಬೆಂಗಳೂರಿಂದ ಮಂಡ್ಯಕ್ಕೆ ಬಂದೆ ಅಂದರೆ ಏನು ಅವ್ರು ಏನು ಹೇಳಿದ್ದಾರೆ, ಕೈಗಾರಿಕೆಗೆ ಇದೆಯಾ ಅಂದರೆ ಮೊದಲು ನಾಗಮಂಗಲದಲ್ಲಿ ಮಾಡೋಕ್ಕೆ ಹೋದಾಗ ರೈತರು ವಿರೋಧ ಮಾಡಿದ್ರು, ಅದನ್ನು ನಾವು ಕೈ ಬಿಟ್ಟಿದ್ದೀವಿ. ಕುದುರೆಗುಂಡಿಯಲ್ಲಿ ಮಾಡೋಕ್ಕೆ ಹೋದ್ರು, ಅದನ್ನು ಕೈ ಬಿಟ್ಟಿದ್ದೀವಿ. ಈಗ ಸಿದ್ಧಪಡಿಸಿದ ಜಾಗ ಇಲ್ಲ. ಆದರೆ ಇಂಪಾರ್ಟೆಂಟ್ ಇಸ್ ಆದರೆ ನೀವು ಕಾರ್ಖಾನೆ ತರ್ತೀವಿ ಅಂದರೆ ನಾವು ಅಕ್ವಿಜಿಷನ್ ಮಾಡಿ ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ನಿಮ್ಮ ಹತ್ರ ಇಲ್ಲದೇ ಇರುವಾಗ, ಇಲ್ಲದೇ ಇರೋದನ್ನು ನಾನು ಇದೆ ಅಂತ ಯಾಕೆ ಸುಳ್ಳು ಹೇಳ್ಬೇಕು? ಅವರು ಸಿದ್ಧಪಡಿಸಿದ ಜಾಗ ಇಲ್ಲ. ಹಿಂದೆ ಈಗ ಹೇಳಿದ್ದು ನಾನು 2ನೇ ಸರಿ ರಿಪೀಟ್ ಮಾಡೋಕ್ಕಾಗಲ್ಲ. ನಾಗಮಂಗಲದಲ್ಲಿ ಗಲಾಟೆ ಆಯಿತು, 2,500 ಎಕರೆ ಮಾಡೋಕ್ಕೆ ಹೋದಾಗ. ಮತ್ತು ಇನ್ನೊಂದರಲ್ಲಿ ಕುದುರೆಗುಂಡಿಲಿ ರೈತರು ಇದಕ್ಕೆ ಹೋಗಿದ್ದಾರೆ, ಕೋರ್ಟ್ಗೆ ಹೋಗಿದ್ದಾರೆ. ಈಗ ಸಿದ್ಧಪಡಿಸೋ ಜಾಗ ಎಲ್ಲ ನೀವು ಕಾರ್ಖಾನೆ ತರ್ತೀವಿ ಅಂದರೆ ಕೊಡ್ತೀವಿ ಅಂದರೆ ಅದರಲ್ಲಿ ಏನು ಅದನ್ನು ಮುಚ್ಚುಮರೆ ಏನಿಲ್ವಲ್ಲ, ಓಪನಾಗೆ ಸ್ಟೇಟ್ಮೆಂಟ್ ಮಾಡಿ. ನಮ್ಮ ಮಂತ್ರಿಗಳು ಅದನ್ನು ಉತ್ತರನ ಓದಿಲ್ಲ. ಅವ್ರಿಗೆ ನಿಮಗೆ ಮಿಸ್ಕಮ್ಯುನಿಕೇಷನ್ ಆಯಿತು ಅಂದರೆ ಅದು ಯಾವುದೋ ಪ್ರಶ್ನೆ ಯಾರೋ ಶಾಸಕರಿಗೆ ಕೇಳಿರಬೇಕು, ಅದಕ್ಕೆ ಉತ್ತರ ಕೊಟ್ಟಿರೋದನ್ನ ನಮ್ಮ ಹತ್ರ ಬಂದಿದ್ದೀರಿ ಅಂತ ಅವರು ಸ್ವಲ್ಪ ಟೆಂಪ್ಟ್ ಆದರು. ಆಮೇಲೆ ನಾನು ಕೂರಿಸ್ಬಿಟ್ಟು ಕಾಪಿ ಹೌದಾ ಇದನ್ನು ಮೊದಲೇ ತೋರಿಸಿದ್ರೆ ನಾನು ಮಾತಾಡ್ತಿದ್ದೆ ಅಂತ ಹೇಳಿದ್ರು. ಇಷ್ಟೇ, ಅಲ್ಲಿ ಯಾವ ಗೊಂದಲನೂ ಆಗಿಲ್ಲ. ಮಿಸ್ಕಮ್ಯುನಿಕೇಷನ್. ಅವರು ಕಾಪಿ ಓದಿರಲಿಲ್ಲ, ನೀವು ಕ್ವಶನ್ ಕೇಳಿದ್ರೆ ಆವಾಗ ಈ ರೀತಿ ನಮ್ಮ ಹತ್ರ ಯಾರೋ ಬಂದು ಕೇಳ್ತಾ ಇದ್ದೀರಿ ಅಂತ ಆಯ್ತು. ಹೇಳಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಇಷ್ಟು ದಿನದಿಂದನೂ ಹೇಳ್ತಾ ಇದ್ದಿದ್ದು ವಿಚಾರ ಅಂತಂದ್ರೆ ಡಿ ಸಿ ಅವ್ರಿಗೆ ನಾನು ಪದೇ ಕೇಳ್ತಾ ಇದ್ದೀನಿ, ಜಾಗ ಇಲ್ಲ, ಜಿಲ್ಲೆಲೇ ಜಾಗ ಇಲ್ಲ ಅಂತ. ನೀವು ಹೇಳ್ತಾ ಇದ್ರಿ ಜಿಲ್ಲೆಯಲ್ಲಿ ಜಾಗ ಇದೆ ಅಂತ. ಇದು ಯಾಕೆ ಗೊತ್ತಿರಲಿಲ್ಲ ಅಂತ? 2 ಸರಿ ಮುಖ್ಯಮಂತ್ರಿ ಆಗಿದ್ದಾರೆ. ನಾವು ಏನು ದೊಡ್ಡವ್ರಿಗೆ ಹಿರಿಯರಿಗೆ ಮಾತಾಡಬಾರ್ದು. ಅವ್ರು ಪ್ರಧಾನಮಂತ್ರಿ ಕುಟುಂಬದವರು. ನಂದು ಬಿಟ್ಬಿಡೋಣ, ಅವ್ರದ್ದು ಬಿಟ್ಬಿಡೋಣ. ಒಂದು ಒಳ್ಳೆಯ ವಾತಾವರಣ ಇದ್ದರೆ ಮಾತ್ರ ಕೈಗಾರಿಕೆ ಬರೋದು. ಕೈಗಾರಿಕೆ ಮಾಡಿದವನು ನಮ್ಮ ದೊಡ್ಡಪ್ಪನೂ ಅಲ್ಲ, ಅವ್ರ ಚಿಕ್ಕಪ್ಪನೂ ಅಲ್ಲ, ಒಬ್ಬ ಉದ್ಯಮಿ. ಅವನು ಕುಮಾರಸ್ವಾಮಿ, ಚಲುವರಾಯಸ್ವಾಮಿ, ಡಿ ಕೆ ಶಿವಕುಮಾರ್ ಅಲ್ಲ. ನಿನಗೆ ಆ ಜಿಲ್ಲೆಯಲ್ಲಿ ವಾತಾವರಣ ಚೆನ್ನಾಗಿದೆಯಾ, ನಾನು ಕಾರ್ಖಾನೆ ಹಾಕಿದ್ರೆ, ಕೈಗಾರಿಕೆ ಹಾಕಿದ್ರೆ ತೊಂದರೆ ಆಗಲ್ವ ಅನ್ನೋ ವಾತಾವರಣ ಸೃಷ್ಟಿ ಆದರೆ ಮಾತ್ರ ಬರೋದು. ಈಗ ಟಿ ವಿಯಲ್ಲಿ, ಪೇಪರಲ್ಲಿ ಫೈಟ್ ಮಾಡಿಕೊಂಡು, ಕ್ವಶನ್ ಕೊಟ್ಕೊಂಡು, ಆನ್ಸರ್ ಕೊಟ್ಕೊಂಡು ಫೈಟ್ ಆಡಿದ್ರೆ ಯಾವ ಕಾರ್ಖಾನೆಯೂ ಬರಲ್ಲ. ಅದರಿಂದ ಇಲ್ಲಿಗೆ ಸ್ಟಾಪ್ ಮಾಡೋಣ. ನಾವು ಸ್ಟೇಟ್ಮೆಂಟ್ ಕೊಡೋದು. ನಾನೇ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀನಿ, ಜಾಗ ನೋಡಿದ್ದೀನಿ, ಜಾಗ ಕೊಡೋಕೆ ರೆಡಿ ಇದ್ದೀವಿ. ಒಳ್ಳೆ ವಾತಾವರಣವನ್ನು ನಿರ್ಮಾಣ ಮಾಡೋಣ. ಕುಮಾರಣ್ಣವ್ರ ಕೈಯಲ್ಲಿ ಶಕ್ತಿ ಇದೆ ಕಾರ್ಖಾನೆ ತರೋದಕ್ಕೆ. ಅವರು ಸುಮ್ಮನೆ ಇವ್ರಿಗೆ ಲೆಟ್ರ್ ಬರೆಯೋದು ಬಿಟ್ಟು, ನಾನು ಅವ್ರಿಗೆ ಅವರ ಅಧಿಕಾರಿಗಳಿಗೆ ಆಕ್ಸೆಸ್ ಇದ್ದೀನಿ, ಫ್ರೀ ಇದ್ದೀನಿ. ಅಂದರೆ ಅವರು ಬೇರೆ ಎಮ್ ಎಲ್ ಎಗಳ ಹತ್ರ ವೈಯಕ್ತಿಕ ಫೈಟಿಂಗ್ ಇರ್ಬೋದು, ನನ್ನ ಹತ್ರ ಇಲ್ಲ. ನಾನು ಅವ್ರಿಗೆ ಆಕ್ಸೆಸ್ ಇದ್ದೀನಿ. ನನಗೆ ಟೈಮ್ ಕೊಡಲಿ, ಇಲ್ಲ ಅವ್ರು ಕರೆ ಮಾಡಲಿ, ಅವ್ರ ಪಿ ಎಗಳು ಯಾರಾದ್ರು, ನಾನು ಹೋಗಿ ಜಾಗ ಕೊಡ್ತೀನಿ. ಉತ್ತಮ ವಾತಾವರಣವನ್ನು ಸೃಷ್ಟಿ ಮಾಡೋಣ. ಮಂಡ್ಯದ ಯುವಕರಿಗೆ ಕಾರ್ಖಾನೆ ಬೇಕಾಗಿದೆ. ಮಂಡ್ಯದ ಯುವಕರು ಬೇರೆ ರಾಜ್ಯ, ದೇಶ, ಅಲ್ಲಿ ಇಲ್ಲಿ ಕೆಲಸ ಮಾಡೋದು ತಪ್ಸೋಣ, ಇಲ್ಲೇ ಕೆಲಸ ಕೊಡೋಣ. ಉತ್ತಮವಾಗಿ ಶಾಂತಿಯುತದಿಂದ ಅವರು ರಾಜಕೀಯವಾಗಿ 8,000 ಕೋಟಿ ಬಂದು ವಾಪಸ್ ಹೋದಂಗೆ, 25 ಕೋಟಿ ಶುಗರ್ ಸ್ಕೂಲ್ಗೆ ಬಂದು ವಾಪಸ್ ಹೋದಂಗೆ ಸ್ಟೇಟ್ಮೆಂಟ್ ಬೇಡ. ಏನು ವಿಶಾಲ ಹೃದಯದಲ್ಲಿ ಕಾರ್ಖಾನೆ ಮಾಡೋಣ.
ಅವರಾರ ತರಲಿ, ನಾವಾರ ಸ್ಥಾಪನೆ ಮಾಡಲಿ, ನಮ್ಮ ರಾಜ್ಯ ಸರ್ಕಾರನಾದರೂ ಕಾರ್ಖಾನೆ ಕೊಡಲಿ, ಈ ಜಾಗನ ಕಾರ್ಖಾನೆಗೆ ಮೀಸಲಿಡೋಣ. ಮುಂದಿನ ಪೀಳಿಗೆಯ ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗಲಿ. ನೋ ಫೈಟ್. ಮೀಡಿಯಾ ಮಾತಾಡೋದ್ರಿಂದ ಕಾರ್ಖಾನೆ ಇಂಪ್ರೂವ್ ಆಗಲ್ಲ. ಇದನ್ನು ನೋಡಿ ಕಾರ್ಖಾನೆ ಮಾಲೀಕ ನಮ್ಮ ಹತ್ರಕ್ಕೆ ಬರೋದೇ ಇಲ್ಲ. ಇಲ್ಲಿ ಮಂತ್ರಿಗಳಿಗೂ, ಕೇಂದ್ರ ಮಂತ್ರಿಗೂ, ರಾಜ್ಯ ಮಂತ್ರಿಗೂ ಫೈಟ್ ಇದೆ ಅಂತ ಬರಲ್ಲ. ಇದು ರಾಜಕೀಯ ಚುನಾವಣೆ ಭಾಷಣಕ್ಕೆ ಕಾರಣ ಆಗ್ತದೆ ಬಿಟ್ಟರೆ ಯಾರೋ ನಾನು ಜಾಗ ಕೊಡಲಿಲ್ಲ, ನಾನು ಫ್ಯಾಕ್ಟ್ರಿ ಮಾಡಲಿಲ್ಲ ಅನ್ನೋದು, ನಾವು ಕೊಡ್ತೀವಿ ಮಾಡಲಿಲ್ಲ ಅನ್ನೋದು, ಇದರಿಂದ ಮಂಡ್ಯದ ಯುವಕರಿಗೆ, ಮಂಡ್ಯ ಜಿಲ್ಲೆಗೆ ಅನ್ಯಾಯ ಆಗೋದು ಬೇಡ. ಈ ಫೈಟನ್ನು ಸ್ಟಾಪ್ ಮಾಡೋಣ. ಋಣಾತ್ಮಕವಾಗಿ, ಧನಾತ್ಮಕವಾಗಿ ಹುಡುಗರ ಯುವಕರು ನಿಮಗೂ ಓಟ್ ಹಾಕಿದ್ದಾರೆ, ನನಗೂ ಓಟ್ ಹಾಕಿದ್ದಾರೆ, ನನ್ನೂ ಗೆಲ್ಸಿದ್ದಾರೆ, ನಿಮ್ಮನ್ನೂ ಗೆಲ್ಸಿದ್ದಾರೆ. ಇಬ್ಬರು ಸೇರಿ ಮಂಡ್ಯ ಅಭಿವೃದ್ಧಿಗೆ ಕಾರ್ಖಾನೆ ಸ್ಥಾಪನೆ ಮಾಡೋಣ. ಲೆಟ್ ಇಟ್ ಬಿ ಕಾನೂನು ಪ್ರಕಾರ ಹೆಂಗಿದೆ. ನೀವು ಸುಮ್ಮನೆ ಲೆಟ್ರ್ ಬರೆಯೋದು, ನಾನು ಜಾಗ ಕೊಡ್ತೀನಿ ಅನ್ನೋದ್ರಿಂದ ಕಾರ್ಖಾನೆ ಬರಲ್ಲ. ಉತ್ತಮ ವಾತಾವರಣವನ್ನು ಸೃಷ್ಟಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.